ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ಲೋಕಸಭೆ ಸಮರಕ್ಕೆ ಬಿಜೆಪಿ ಅಭ್ಯರ್ಥಿಗಳ ಪಟ್ಟಿ ಫೈನಲ್. ನಿನ್ನೆ ನಡೆದ ಸಭೆಯಲ್ಲಿ ರಾಜ್ಯದ 17ರಿಂದ 22 ಕ್ಷೇತ್ರದ ಟಿಕೆಟ್ ಕನ್ಫರ್ಮ್. ಪ್ರತಾಪ್ಗೆ ಟಿಕೆಟ್ ಮಿಸ್, ಯದುವೀರ್ ಒಡೆಯರ್ಗೆ ಮೈಸೂರು ಫಿಕ್ಸ್. ಬಿಜೆಪಿ ಸಿಇಸಿ ಸಭೆ ಮುಗಿತಿದ್ದಂತೆ ಪ್ರತಾಪ್ ಸಿಂಹ ಫೇಸ್ಬುಕ್ ಲೈವ್. ಟಿಕೆಟ್ ಮಿಸ್ ಮಾಹಿತಿ, ಸಂಸದನ ಕಣ್ಣೀರು. ತಾಯಿ ಚಾಮುಂಡಿ ನಿರ್ಧಾರ ಮಾಡ್ತಾಳೆ ಎಂದ ಸಿಂಹ. ಅಭ್ಯರ್ಥಿಗಳ ಲಿಸ್ಟ್ ಬಂದಾಗ ಟಿಕೆಟ್ ಖಚಿತ ಆಗುತ್ತೆ, ನನಗೆ ಒಳ್ಳೇದಾಗುತ್ತೆ, ಟಿಕೆಟ್ ಸಿಕ್ಕೇ ಸಿಗುತ್ತೆ, ಜನರೇ ನನ್ನ ಪರ ಅಭಿಯಾನ ಮಾಡ್ತಿದ್ದಾರೆ. ಟಿಕೆಟ್ ಸಿಗುವ ಭರವಸೆಯಲ್ಲಿ ಸಂಸದ ಪ್ರತಾಪ್ ಸಿಂಹ. ಯದುವೀರ್ ಒಡೆಯರ್ಗೆ ಬಿಜೆಪಿ ಟಿಕೆಟ್ ಎಂಬ ಸುದ್ದಿ. ರಾಜವಂಶಸ್ಥ ರಾಜಕೀಯಕ್ಕೆ ಬರದಂತೆ ಪೋಸ್ಟರ್ ಅಭಿಯಾನ. ರಾಜರಾಗಿರಿ, ಮಂತ್ರಿ ಆಗಬೇಡಿ ಅಂತ ಸಾಮಾಜಿಕ ಜಾಲತಾಣದಲ್ಲಿ ವಿರೋಧ. ದಳಪತಿಗಳ ತೆಕ್ಕೆಗೆ ಸಕ್ಕರೆ ನಾಡು ಮಂಡ್ಯ ಮೈತ್ರಿ ಟಿಕೆಟ್. ಜೆಡಿಎಸ್ಗೆ ಭದ್ರಕೋಟೆ ಬಿಟ್ಟುಕೊಡಲು ಬಿಜೆಪಿ ಹೈ ಅಸ್ತು. ಕಮಲ ಟಿಕೆಟ್ ನಿರೀಕ್ಷೆಯಲ್ಲಿದ್ದ ರೆಬಲ್ ಲೇಡಿ ಸುಮಲತಾಗೆ ಕೋಕ್. ಲೋಕ ಕದನಕ್ಕೆ ಹೈ ವೋಲ್ಟೇಜ್ ಕ್ಷೇತ್ರವಾದ ಬೆಂಗಳೂರು ಗ್ರಾಮಾಂತರ. ಲೋಕ ಅಖಾಡದಲ್ಲಿ ಡಿಕೆ ಬ್ರದರ್ಸ್ ವರ್ಸಸ್ ಎಚ್ಡಿಕೆ ಫ್ಯಾಮಿಲಿ ಫೈಟ್. ನಿಖಿಲ್ ಸೋಲಿಗೆ ಸೇಡು ತೀರಿಸಿಕೊಳ್ಳಲು ದಳಪತಿಗಳು ಸಿದ್ಧತೆ. ಪುತ್ರನಿಗೆ ಹಾವೇರಿ ಟಿಕೆಟ್ ಕೈತಪ್ಪೋ ಆತಂಕ. ಶಿವಮೊಗ್ಗದಿಂದ ಖುದ್ದು ಈಶ್ವರಪ್ಪ ಕಣಕ್ಕಿಳಿಯೋ ಚಿಂತನೆ. ಬಿವೈ ರಾಘವೇಂದ್ರ ವಿರುದ್ಧ ಪಕ್ಷೇತರರಾಗಿ ಸ್ಪರ್ಧೆಗೆ ಮಾಜಿ ಡಿಸಿಎಂ ಅಭಿಪ್ರಾಯ ಸಂಗ್ರಹಕ್ಕೆ ಪ್ಲಾನ್. ಉಡುಪಿ ಚಿಕ್ಕಮಗಳೂರು ಕಾಂಗ್ರೆಸ್ ಟಿಕೆಟ್ ಬಹುತೇಕ ಫಿಕ್ಸ್. ಇವತ್ತು ಸಂಜೆ ಕಾಂಗ್ರೆಸ್ ಸೇರಲಿರುವ ಜಯಪ್ರಕಾಶ್ ಹೆಗಡೆ. ವಿರೋಧದ ನಡುವೆಯೂ ಗೆದ್ದು ಬರುವುದು ಸವಾಲು. ಬಿಗ್ ಬಾಸ್ ಸ್ಪರ್ಧಿ ವರ್ತೂರ್ ಸಂತೋಷ್ಗೆ ಮತ್ತೆ ಸಂಕಷ್ಟ. ಹಳ್ಳಿಕಾರ್ ಒಡೆಯ ಬಿರುದಿಗೆ ಮತ್ತೆ ಎದುರಾಯ್ತಾ ಕುತ್ತು. ಲೀಗ್ ನೋಟಿಸ್ ಕೊಟ್ಟ ಹಳ್ಳಿಕಾರ್ ಸಂರಕ್ಷಕ ಕಲ್ಲಹಳ್ಳಿ ರವಿ ಪಟೇಲ್. 2008ರ ಬೆಂಗಳೂರು ಸ್ಫೋಟದ ರೂವಾರಿಗಾಗಿ ನಡೀತಾ ಕೆಫೆಯಲ್ಲಿ ಬ್ಲಾಸ್ಟ್. ಟಿ ನಾಸಿರ್ ಎಸ್ಕೇಪ್ ಮಾಡಿಸಲು ಪ್ಲಾನ್ ಆಗಿತ್ತ. ತನಿಖಾ ಸಂಸ್ಥೆಗಳಿಗೆ ಕಾಡ್ತಾ ಇದೆ ಹೊಸ ಅನುಮಾನ. ಬಾಂಬ್ ಬ್ಲಾಸ್ಟ್ ವ್ಯಕ್ತಿ ಮಲೆನಾಡಿನವನಂತ ಗ್ಯಾರಂಟಿ ಆಗ್ಬೇಕಲ್ವಾ? ಸಾಕಷ್ಟು ಊಹಾಪೋಹಗಳು ಬರ್ತಾ ಇವೆ. ಕೆಫೆ ಸ್ಫೋಟದ ತನಿಖೆ ಬಗ್ಗೆ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಮಾಹಿತಿ. ಕಾಲು ನೋವು ಅಂತ ಹೋದ ವ್ಯಕ್ತಿ ಶವವಾಗಿ ವಾಪಸ್. ತಾಯಿ ಕಿಡ್ನಿ ಕೊಟ್ಟು ಲಕ್ಷ ಖರ್ಚು ಮಾಡಿದ್ರು ಉಳಿಲಿಲ್ಲ ಮಗನ ಜೀವ. ವಿಕ್ಟೋರಿಯಾ ಆಸ್ಪತ್ರೆಯ ನೆಫ್ರೋ ಯೂರಾಲಜಿಯಲ್ಲಿ ಅವ್ಯವಸ್ಥೆಯ ಆರೋಪ. ಇವತ್ತು ಬೆಂಗಳೂರಿಗೆ ಮತ್ತೆರಡು ವಂದೇ ಭಾರತ್ ರೈಲು ಸೇವೆಗೆ ಚಾಲನೆ. ಮೈಸೂರಿಂದ ಚೆನ್ನೈ, ಕಲಬುರಗಿಯಿಂದ ಬೆಂಗಳೂರಿಗೆ 2 ಟ್ರೈನ್. ಪ್ರಧಾನಿ ನರೇಂದ್ರ ಮೋದಿಯಿಂದ ಹಸಿರು ನಿಶಾನೆ. ಪಾಲಿಕೆ ಅಧಿಕಾರಿಗಳು ರಾಜಕಾರಣಿಗಳ ಹೆಸರಲ್ಲಿ ಹಫ್ತಾ ವಸೂಲಿ. ಹುಬ್ಬಳ್ಳಿಯಲ್ಲಿ ಎಗ್ಗಿಲ್ಲದೆ ನಡೀತಾ ಇದೆ ಪ್ಲಾಸ್ಟಿಕ್ ಮಾಫಿಯಾ. ಕರ್ನಾಟಕ ರಕ್ಷಣಾ ವೇದಿಕೆ ಹುಬ್ಬಳ್ಳಿ ಅಧ್ಯಕ್ಷ ಮಂಜುನಾಥ್ ಲೂಥಿಮಠ ವಿರುದ್ಧ ದೂರು. ಅಂಶು ಕುಮಾರ್ ತಲೆಗೆ ದೊಣ್ಣೆಯಿಂದ ಹೊಡೆದ ಕಿಡಿಗೇಡಿಗಳು. ನಿನ್ನೆ ಬ್ಯಾಡಗಿ ಗಲಾಟೆಯಲ್ಲಿ ಹಾವೇರಿ ಎಸ್ಪಿ ಕೈಗೆ ಗಾಯ. ಕೈಗೆ ಹ್ಯಾಂಡ್ ಗ್ರಿಪ್ ಬ್ಯಾಂಡೇಜ್ ಧರಿಸಿ ಇವತ್ತು ಕರ್ತವ್ಯದಲ್ಲಿ ಎಸ್ಪಿ. ಆಂಧ್ರದಿಂದ ಮಾರ್ಕೆಟಿಗೆ ಬರ್ತಾರೆ. ಯಾರು ಗಲಾಟೆ ಮಾಡಿದ್ರು ಅಂತ ವಿಚಾರಣೆ ಮಾಡ್ತಿದ್ದಾರೆ. ಈಗಾಗಲೇ 40ರಿಂದ 45 ಜನರ ವಶಕ್ಕೆ ಪಡೆದಿದ್ದಾರೆ. ಬ್ಯಾಡಗಿ ಗಲಾಟೆ ಬಗ್ಗೆ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಪ್ರತಿಕ್ರಿಯೆ. ಮೆಣಸಿನಕಾಯಿಗೆ ನೀರು ಹಾಕಿಕೊಂಡು ಬಂದಿದ್ದಾರೆ. ಅಂತಹ ಮಾಲ್ಗೆ ರೇಟ್ ಕೊಡಂದ್ರೆ ಎಲ್ಲಿಂದ ಕೊಡಬೇಕು? ನಿನ್ನೆ ಘಟನೆಯಲ್ಲಿ ಲೋಕಲ್ ರೈತರು ಯಾರೂ ಇಲ್ಲ. ನ್ಯೂಸ್ ಫಸ್ಟ್ ಎದುರು ಸ್ಥಳೀಯರ ಆಕ್ರೋಶ.
ಸಕಲೇಶಪುರದ ಅತ್ತಿಹಳ್ಳಿಗೆ ನುಗ್ಗುತ್ತಾ ಇದ್ದ ಒಂಟಿ ಸಲಗ, ಅರಣ್ಯ ಇಲಾಖೆ ಇಟಿಎಫ್ ಸಿಬ್ಬಂದಿ ಸಮಯ ಪ್ರಜ್ಞೆಯಿಂದ ತಪ್ಪಿದ ಅನಾಹುತ. ಸೈರನ್ ಹಾಕಿಕೊಂಡು ಆನೆಯನ್ನ ಓಡಿಸಿದ ಸಿಬ್ಬಂದಿ, ಗ್ರಾಮಸ್ಥರಿಂದ ಶ್ಲಾಘನೆ. ಟ್ರೋಲ್ ಸಾಂಗ್ಗೆ ಸಿನಿಪ್ರಿಯರ ಭರ್ಜರಿ ರೆಸ್ಪಾನ್ಸ್. ಯುಐ ಚಿತ್ರದ ಹಾಡಿನ ಮೇಕಿಂಗ್ ಕೂಡ ರಿಲೀಸ್. ರಿಯಲ್ ಸ್ಟಾರ್ ಕ್ರಿಯೇಟಿವಿಟಿಗೆ ಫ್ಯಾನ್ಸ್ ಫುಲ್ ಫಿದಾ. ಬೆಂಗಳೂರಲ್ಲಿ ಘಮಘಮಿಸುವ ಹೂಗಳಿಗೂ ಬರದ ಎಫೆಕ್ಟ್. ಸುತ್ತಮುತ್ತ ಜಿಲ್ಲೆಗಳಲ್ಲೂ ನೀರಿನ ಕೊರತೆಯಿಂದ ಹೂವಿನ ಬೆಳೆಯಲ್ಲಿ ಇಳಿಕೆ. ಜಲಕ್ಷಾಮಕ್ಕೆ ತತ್ತರಿಸಿ ಹೋಗ್ತಿದ್ದಾರೆ ಹೂ ಬೆಳೆಗಾರರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.